100% ರುಚಿಯಾದ ಹಾಗೂ ಹೆಲ್ದಿಯಾದ ಮೋಮೋಸ್. ನಿಮ್ಮ ಮಕ್ಕಳು ಕೇಳಿಲ್ಲ ಅಂದರೂ ನೀವೇ ಮಾಡಿಕೊಡಿ, ಒತ್ತಾಯವಾಗಿ ಮಾಡಿಕೊಡಿ. ಯಾಕಂದರೆ ಅಷ್ಟು ಹೆಲ್ದಿಯಾಗಿರುವಂಥ ಮೋಮೋಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನ್. ಇದನ್ನು ನಾವು ನೀರಲ್ಲಿ ಹಾಕಿ ಕೂಡ ಬೇಯಿಸ್ಬೋದು, ಇಲ್ಲ ಅಂದರೆ ಹಬೆ ಕೊಟ್ಟು ಕೂಡ ಬೇಯಿಸ್ಬೋದು. ಬೇಯಿಸ್ಬಿಟ್ಟು ಈ ರೀತಿ ಕಾಳುಗಳನ್ನು ಬೇರೆ ಮಾಡ್ಕೋಬೇಕು. ನೋಡಿ, ನಾನು ಓವನಲ್ಲಿ ಇದನ್ನು ಬೇಯಿಸಿದ್ದೀನಿ, ಯಾಕಂದರೆ ಅದರಲ್ಲಿರುವ ಯಾವುದೋ ಅಂಶ ಹೋಗಬಾರ್ದು ಅಂತ. ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ನೀವು ಇದನ್ನು ಸ್ಟೀಮ್ ಕೂಡ ಮಾಡ್ಕೋಬೋದು, ಇಡ್ಲಿ ಪಾತ್ರೆಯಲ್ಲೆಲ್ಲ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಬೇಯಿಸಿರುವಂತಹ ಕಾರ್ನ್ ಒಂದು ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ತರಿಯಾಗಿ ನಾವು ರುಬ್ಕೊಂಬರಬೇಕು, ಫುಲ್ ನುಣ್ಣಗೆ ಬೇಡ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಬೇಯಿಸುವಾಗ ನೀವು ಉಪ್ಪು ಹಾಕಿದೆ ನೋಡ್ಕೊಳ್ಳಿ. ನಾನಿಲ್ಲಿ ಸ್ಟೀಮ್ ಮಾಡಿರೋದ್ರಿಂದ ಇದಕ್ಕೆ ಉಪ್ಪೇನು ಹಾಕಿಲ್ಲ, ಜಸ್ಟ್ ಸ್ವೀಟಾಗೇ ಇದೆ. ನೋಡಿ, ಇದನ್ನು ಒಂದು ಬೌಲಿಗೆ ನಾನು ಹಾಕಿಟ್ಕೊಳ್ತೀನಿ. ನಂತರ ಒಂದು ಪ್ಯಾನ್ಗೆ ಅದಕ್ಕೆ ಒಂದೇ ಒಂದು ಚಮಚದಷ್ಟು ಎಣ್ಣೆನ ಹಾಕಿ, ನೋಡಿ, ಒಂದೇ ಒಂದು ಚಮಚದಲ್ಲಿ ಎಣ್ಣೆಯಲ್ಲಿ ನಮ್ಮ ಕೆಲಸ ಮುಗ್ದೋಗ್ಬಿಡುತ್ತೆ. ನಂತರದಲ್ಲಿ ಇಲ್ಲಿ ಹೆಚ್ಚಿರುವಂಥ ಅಥವಾ ತುರಿದಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಹಾಕೋ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನು ಇದೇ ಎಣ್ಣೆಯಲ್ಲಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಬೆಳ್ಳುಳ್ಳಿ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಹಾಕಿದ್ದೀನಿ ಚಿಲ್ಲಿ ಫ್ಲೆಕ್ಸು ಮತ್ತು ಓರಿಗಾನೋ ಪೌಡ್ರ್ ಹಾಕಿದ್ದೀನಿ. ಈ ಚಿಲ್ಲಿ ಫ್ಲೆಕ್ಸ್ ಅಂದರೆ ಏನಿಲ್ಲ, ಜಸ್ಟ್ ಮೆಣಸಿನ್ಕಾಯಿ ಪುಡಿ, ಒಣ ಮೆಣಸಿನ್ಕಾಯಿ ಪುಡಿ. ಇದು ಓರಿಗಾನೋ ಅಂದರೆ ಇದು ಪಿಜ್ಜಾ ಮಾಡೋಕ್ಕೆ ಉಪಯೋಗಿಸ್ತಾರೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಆ ಒಂದು ಜಾಗದಲ್ಲಿ. ನೋಡಿ, ನಂತರದಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಡೈರೆಕ್ಟಾಗಿ ನಾವಿಲ್ಲಿ ಏನು ತರಿಯಾಗಿ ರುಬ್ಕೊಂಡಿದ್ವಿ ಕಾರ್ನ, ಅದನ್ನು ಹಾಕಬೇಕಾಗುತ್ತೆ. ತುಂಬಾ ಹೆಲ್ದಿಯಾಗಿರುವಂಥದ್ದು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅಂಗಡಿಯಲ್ಲಿ ಹೋದರೆ ಒಂದು ಪ್ಲೇಟಿಗೆ 200-300 ರೂಪಾಯಿ ಇರುತ್ತೆ. ಆದರೆ ನೀವು ಅದೇ 200-300 ರೂಪಾಯಿ ಖರ್ಚು ಇಲ್ದಂಗೆ ಮನೆಯಲ್ಲಿ ಇರುವಂಥ ಸಿಂಪಲ್ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು, ಅದು ಹೆಲ್ದಿಯಾಗಿ. ನೋಡಿ, ಈಗ ನಾನು ತರಿಯಾಗಿ ರುಬ್ಬಿರುವ ಕಾರ್ನ್ ಒಂದು ಇದು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಸ್ವಲ್ಪ ತಳ ಹಿಡಿಬೋದು, ಯಾಕಂದರೆ ಸ್ವಲ್ಪ ಕಾರ್ನಲ್ಲಿ ಅಂಟಿನಂಶ ಇರೋದ್ರಿಂದ. ಅದರಿಂದ ನೋಡಿ, ನೀವು ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡ್ತೀರಾ ಅಂದರೆ ತಳಗಿಳ ಏನು ಹಿಡಿಯೋದಿಲ್ಲ. ಆದರೆ ನಾನು ಸ್ಟೀಲಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಹಿಡ್ದಂಗೆ ಅನಿಸುತ್ತೆ. ಈಗ ನಾನು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಪಾತ್ರೆಯಲ್ಲಿ ಬೇಯಿಸಿದ್ದೀರಾ, ಉಪ್ಪು ಹಾಕಿದ್ದೀರಾ ಅಂದರೆ ಉಪ್ಪನ್ನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕೂಡ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಡ್ತೀನಿ, ಯಾಕಂದರೆ ತಣ್ಣಗಾಗಬೇಕಿದೆ ಅದರಿಂದ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ ನಾನು. ಇನ್ನು ಕಾರ್ನ ಬಿಡಿಸಿದ್ನಲ್ಲ, ಅದೇ ಒಂದು ಪ್ಲೇಟಲ್ಲೇ ಹಾಕ್ಕೊಳ್ತಿದ್ದೀನಿ ನಾನು. ಇದು ತಣ್ಣಗಾಗೋವರೆಗೂ ಇಲ್ಲಿ ನಾವು ಚಪಾತಿಯನ್ನು ಲಟ್ಸ್ಕೊಂಬರೋಣ. ಚಪಾತಿ ಅಂದರೆ ಏನು, ನಾನು ಇಲ್ಲಿ ಮೈದಾ ಉಪಯೋಗಿಸಿಲ್ಲ, ನಾನು ಉಪಯೋಗಿಸಿರೋದು ಗೋಧಿ ಹಿಟ್ಟು. ಅಂದರೆ ಬೆಳಗ್ಗೆ ಚಪಾತಿ ಮಾಡಿದ್ದೆ, ಅದೇ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಕಲರ್ ಕೂಡ ನಿಮಗೆ ಗೊತ್ತಾಗ್ತಿರ್ಬೋದು, ಗೋಧಿ ಹಿಟ್ಟು ಮತ್ತು ಮೈದಾ ಅಂದ್ಕೊಬೇಡಿ. ಬೆಳಗ್ಗೆ ಮಾಡಿರೋ ಚಪಾತಿ ಹಿಟ್ಟನ್ನ ಉಳಿಸಿದ್ದೆ, ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿಯಾಗಿರುವಂಥದ್ದು, ಅದರಿಂದ ತುಂಬಾ ಹೆಲ್ದಿ ಅಂತ ಹೇಳಿದ್ದೀನಿ, ಯಾಕಂದರೆ ಮೈದಾ ಕೂಡ ಉಪಯೋಗಿಸಿಲ್ಲ ನಾನು ಇಲ್ಲಿ. ಈಗ ಇದನ್ನು ತುಂಬ ತೆಳ್ಳಗೆ ಲಟ್ಟಿಸ್ಕೊಂಬರ್ಬೇಕು. ಎಷ್ಟು ತೆಳ್ಳಗೆ ಲಟ್ಟಿಸ್ತಿರೋ ಮೋಮೋಸ್ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ದಪ್ಪ ಆದರೆ ಚಪಾತಿ ಪಲ್ಯ ತಿಂದಂಗೆ ಅನಿಸ್ಬಿಡುತ್ತೆ. ಆದ್ದರಿಂದ ಇಲ್ಲಿ ತೆಳ್ಳಗೆ ಲಟ್ಟಿಸ್ಕೊಂಬರ್ಬೇಕು. ನಾನು ಅಗಲವಾಗಿ ಲಟ್ಟಿಸ್ಕೊಂಬರ್ತೀನಿ. ನೀವು ನೋಡ್ಬೋದು, ಮೈದಾ ಆದರೆ ಹಿಗ್ಗುತ್ತೆ ಅದು. ಅಂದರೆ ಏನಾಗುತ್ತೆ, ನಾವು ಎಷ್ಟು ಲಟ್ಟಿಸ್ತೀವೋ ಮತ್ತೆ ರಿಟರ್ನ್ ಅದೇ ಒಂದು ಶೇಪ್ಗೆ ಬಂದುಬಿಡುತ್ತೆ. ಇಲ್ಲಿ ಚಪಾತಿ ಹಿಟ್ಟು ಹಾಗಲ್ಲ, ನಾವು ಹೇಗೆ ಒಂದು ಲಟ್ಟಿಸ್ತಾ ಹೋಗ್ತೀವೋ ಹಾಗೆ ಅಗಲ ಆಗ್ತಾ ಹೋಗುತ್ತೆ. ನೋಡಿ, ಈಗ ಅಗಲವಾಗಿ ನಾನು ಲಟ್ಟಿಸ್ಕೊಂಬರ್ತೀನಿ. ಸ್ವಲ್ಪ ನನಗೆ ಜಾಗ ಕಡಿಮೆ ಆಯಿತು, ಅದರಿಂದ ನಾನು ಬೇರೆ ಕಡೆ ನೋಡಿ ಲಟ್ಟಿಸ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಇಷ್ಟ ಅಗಲವಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟ ಅಗಲ ಅಂತಲ್ಲ, ತುಂಬ ತೆಳ್ಳಗಿದ್ರೆ ಆಯಿತು ಅಷ್ಟೇ. ಈಗ ನಿಮ್ಮ ಒಂದು ಯಾವುದಾದ್ರು ಮನೇಲಿರುವ ಪ್ಲೇಟು, ಬೌಲು, ಇಲ್ಲಿ ಈ ರೀತಿಯಾಗಿ ಶೇಪ್ನ ತಗೊಳ್ತಿದ್ದೀನಿ. ನಾನು ಸ್ವಲ್ಪ ಲೋಟ ಸ್ವಲ್ಪ ದೊಡ್ಡ ಇತ್ತು, ಜಾಸ್ತಿ ದೊಡ್ಡ ಆಗುತ್ತೆ ಅಂತ ಈ ಒಂದು ಸೈಜ್ಗೆ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ. ನೋಡಿ, ಒಂದು 15-20 ಇದೆ. ಈಗ ಇದರಲ್ಲಿ ನಾವು ಮಸಾಲ ತುಂಬೋಣ. ಸಿಂಪಲ್ ಇರೋ ಮಸಾಲ, ಜಾಸ್ತಿ ಏನು ಮಸಾಲೆಗಳನ್ನು ಹಾಕಿಲ್ಲ. ನೋಡಿ, ಮಧ್ಯದಲ್ಲಿ ನಾನೇನು ಪಂಟ್ರ್ ಅಂತ ಹೇಳ್ತಾ ಇಲ್ಲ ಮೋಮೋಸ್ ಕಟ್ಟೋದಲ್ಲಿ, ಜಸ್ಟ್ ನಮಗೆ ಹೇಗೆ ಬರುತ್ತೋ ಹಾಗೆ ಕಟ್ಟಿದ್ರೆ ಆಯ್ತು ಅಷ್ಟೇ. ನಾನು ಒಂದು 2-3 ಸರಿ ಮೋಮೋಸ್ ರೆಸಿಪಿ, ಬೇರೆ ಬೇರೆ ಥರದ್ದು ವೆಜ್ ಮೋಮೋಸ್ ರೆಸಿಪಿ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ ಬೇಕಾದರೆ. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ಕಟ್ತೀನಿ. ಏನಿಲ್ಲ, ನಾವು ಮೋದಕ ಮಾಡ್ತೀವಲ್ಲ ಆ ರೀತಿ ಕಟ್ಟೋದಷ್ಟೇ. ಮೋದಕ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದು ನಾವು ಪ್ರೆಸ್ ಮಾಡ್ತೀವಿ ಏನಾರು ತೊಗೊಂಡು, ಇಲ್ಲಾಂದರೆ ಖಾಲಿ ಈ ರೀತಿ 2 ಫೋಲ್ಡ್ ಮಾಡಿರ್ತೀವಿ ಅಷ್ಟೇ. ಇದನ್ನು ಸ್ವಲ್ಪ ಸುಕ್ ಥರ ಮಾಡೋದಷ್ಟೇ. ಇಲ್ಲಾಂದರೆ ರೌಂಡ್ ಮೋದಕ ಇರುತ್ತಲ್ಲ ಗಣಪತಿ ಕೈಯಲ್ಲಿ, ಆ ರೀತಿ ಬೇಕಾದ್ರೆ ನೀವು ಕಟ್ಬೋದು. ನಾನು ಈ ರೀತಿ ಮಾಡ್ಕೊಂಬಂದಿದ್ದೀನಿ, ಸಿಂಪಲ್ಲಾಗಿರಲಿ. ಯಾಕಂದರೆ ನೋಡೋಕ್ಕೂ ಚೆನ್ನಾಗಿರಬೇಕು, ಮಕ್ಳಿಗೆ ತಿನ್ನೋಕ್ಕೂ ಕೂಡ ಮೋಮೋಸ್ ಮಾಡಿದ್ದೀವಿ ಅನ್ನಿಸ್ಬೇಕಲ್ಲ, ಇಲ್ಲಾಂದರೆ ಮೋದಕ ಮಾಡಿಕೊಟ್ಟಿದ್ದೀವಿ ಅಂದ್ಕೊಂಡ್ಬಿಡ್ತಾರೆ ಅವರು. ಅದರಿಂದ
ಎಲ್ಲಿ ಮೊಮೋಸ್ ಮಾಡಿದೆ, ಮೋದಕ ಮಾಡಿದ್ದು ಅಂತಾರೆ. ಅದರಿಂದ ಈ ರೀತಿ ಕಟ್ಕೊಂಡ್ಬಂದಿದ್ದೀನಿ ನೋಡಿ, ಎಲ್ಲ ಈ ರೀತಿ ಕಟ್ಟಿದ್ದೀನಿ. ಈಗ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಕೆಳಗಡೆ ನೀರು ಮಾಮೂಲಿ ಇಟ್ಟೇ ಇರುತ್ತಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಚಪಾತಿ ಹಿಟ್ಟಾಗಿರೋದ್ರಿಂದ, ಗೋಧಿ ಹಿಟ್ಟಾಗಿರೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ. ಯಾವುದೇ ಹಿಟ್ಟಾದರೆ ಅಂಟ್ಕೊಳುತ್ತೆ. ಒಂದು ಸ್ವಲ್ಪ ಇಲ್ಲಿ ಆಯಿಲನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು. ಈ ಒಂದು ಸ್ಪ್ರೆಡ್ಡರ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸ್ಪ್ರೆಡ್ಡರ್ ಇದು. ಈಗ ಈ ರೀತಿಯಾಗಿ ನಾನು ಇಡ್ತಾಯಿದ್ದೀನಿ, ಇಡ್ಲಿ ಹೋಲಲ್ಲೆಲ್ಲ ಇಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿತು, ಅಕ್ಕಪಕ್ಕ ಸ್ವಲ್ಪ ಜಾಗ ಮಾಡಿಟ್ಟಿದ್ದೀನಿ. ಇದನ್ನು ಒಂದು 15 ನಿಮಿಷ ನಾನು ಹಬೆ ಕೊಡ್ತೀನಿ. ಯಾಕಂದರೆ ಇಲ್ಲಿ ಪಲ್ಯ ಆಲ್ಮೋಸ್ಟ್ ಬೆಂದಿರೋದೆ. ಇಲ್ಲಿ ಚಪಾತಿ ಹಿಟ್ಟು ಚೆನ್ನಾಗಿ ಬೇಯಬೇಕಲ್ಲ, ಇಲ್ಲಾಂದರೆ ಹಸಿ ವಾಸನೆ ಬಂದುಬಿಡುತ್ತೆ. ಆದ್ದರಿಂದ ಒಂದು 15 ನಿಮಿಷ ಸಾಕು. ನೋಡಿ ಈ ರೀತಿ ಇಟ್ಟಿದ್ದೀನಿ, ಎಲ್ಲನೂ ಇಟ್ಕೊಂಬಂದು ಈಗ ಮುಚ್ಚಳನ ಕೂಡ ಮುಚ್ಚಿಬಿಟ್ಟು 15 ನಿಮಿಷ ಇದನ್ನು ಬೇಕ್ ಮಾಡ್ತೀನಿ, ಅಂದರೆ ಬೇಯಿಸ್ತೀನಿ. ನಾನು ಇಲ್ಲಿ ಕೆಂಪು ಚಟ್ನಿನ ಮಾಡಿದ್ದೀನಿ. ಕೆಂಪು ಚಟ್ನಿ ಅಂದರೆ ನಿಮಗೆ ವಿಡಿಯೋ ಕೂಡ ಹಾಕಿದ್ದೀನಿ, ಆ ವಿಡಿಯೋ ಕೂಡ ನೋಡ್ಕೊಂಬನ್ನಿ. ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿದ್ದೀನಿ. ಒಂದು 15 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡ್ತೀನಿ. ಈ ರೀತಿಯಾಗಿ ನೋಡಿ ಟ್ರಾನ್ಸ್ಪರೆಂಟ್, ಮುಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅಂಟ ಅನಿಸಲ್ಲ, ಒಂದು ನೈಸ್ ಅನಿಸುತ್ತೆ. ಇವಾಗ ರೆಡಿ ಆಗುತ್ತೆ. ಇವಾಗ ಒಂದು 2 ನಿಮಿಷ ಇದನ್ನು ಮುಚ್ಚಿ ಹಾಗೆ ಇಡ್ತೀನಿ. ನೋಡಿ ಮತ್ತೊಂದು 2 ನಿಮಿಷ ಆಗಿದೆ. ಇವಾಗ ಇದನ್ನು ಮುರಿದು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ ಸ್ವಲ್ಪ ನಿಮಗೆ ಅಂಟ್ಕೊಂಡಂಗೆ ಅನಿಸ್ಬೋದು, ಸ್ವಲ್ಪ ಈ ರೀತಿ ಎತ್ತಿಬಿಟ್ರೆ ಬಂದುಬಿಡುತ್ತೆ, ಏನೂ ಅಂಟ್ಕೊಳ್ಳೋದಿಲ್ಲ, ಏನೂ ತೊಂದರೆ ಇಲ್ಲ. ತುಂಬನೇ ಬಿಸಿ ಇದೆ. ಮತ್ತು ಈ ಮೋಮೋಸ್ ಏನಂದರೆ ಬಿಸಿ ಇರುವಾಗ ತಿನ್ನಬೇಕು. ಇದನ್ನು ಆಯಿಲ್ ಫ್ರೈ ಕೂಡ ಮಾಡ್ತಾರೆ, ಡೀಪ್ ಫ್ರೈ ಕೂಡ ಮಾಡ್ತಾರೆ. ಬಟ್ ಈ ರೀತಿ ಸ್ಟೀಮ್ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಇಲ್ಲಿ ಎಲ್ಲ ಹೆಲ್ದಿ ಐಟಮ್ಗಳೇನು ಉಪಯೋಗಿಸಿರೋದ್ರಿಂದ ತೊಂದರೆ ಇಲ್ಲ, ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ನೋಡಿ ಒಂದು ಮುರಿದು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಒಳಗಡೆ ಸ್ಟಫಿಂಗ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಹೀಗೆ ಕೂಡ ಒಂದನ್ನೇ ಬಾಯಲ್ಲಿ ಹಾಕ್ಕೋಬೋದು, ಚಟ್ನಿ ಬೇಕು ಅಂತಲಿಲ್ಲ. ನೋಡಿ ಜಸ್ಟ್ ಕೆಂಪು ಚಟ್ನಿ ನಾನು ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೆಂಪು ಚಟ್ನಿಗೆ ಗಟ್ಟಿ ಇರುತ್ತೆ ಅಲ್ವಾ ಕೆಂಪು ಚಟ್ನಿ. ಈಗ ಬ್ಯಾಟಿಂಗ್ ಮಾಡ್ಬೋದು ಈ ರೀತಿಯಾಗಿ. ಮೋಮೋಸ್ ತುಂಬ ರುಚಿಯಾಗಿದೆ, ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಒಳ್ಳೆ ಹೆಲ್ತಿ ರೆಸಿಪಿಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.